ನಡಕ ಬಂದ್ಬಿಡ್ತು ಕಂದ. ಓಯ್ಯ, ನನಗೀಗ ಅರ್ಥ ಆಗ್ತಿದೆ. ಅಣ್ಣ ಹೇಳ್ದಾಗೆ ಅಣ್ಣ ಯಾರೋ ಅಂದ್ರೆ ಅರ್ಚನಾ ಕಿಡ್ನಾಪ್ ಆಗಿದ್ದಾಳ. ನೋ, ಓ ಮೈ ಗಾಡ್. ಚಿನ್ನು, ಇಷ್ಟು ದಿನ ಅರ್ಚನಾಗೇನೋ ಆಗ್ಬಿಟ್ಟಿದೆ. ಅವಳೇನೋ ನಮ್ಮಿಂದ ದೂರ ಇದ್ದಾಳೆ ಅಂತ ಅನ್ಕೊಂಡಿದ್ದೆ ಚಿನ್ನು. ಆದ್ರೆ ಅವಳು ನಮ್ ಸುತ್ತಮುತ್ತನೇ ಇದ್ದಾಳೆ ಚಿನ್ನು. ಆದ್ರೆ ನಮ್ ಕಣ್ಣದ್ ಮಾತ್ರ ಬೀಳ್ತಾ ಇಲ್ಲ ಅಷ್ಟೇ. ಚಿನ್ನು, ಎಲ್ಲೋ ತಪ್ಪಾಗಿದೆ. ಅರ್ಚನನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ಶಿ ಇಸ್ ಅನ್ಸೇಫ್. ಅಂದ್ರೆ ನನಗೆ ಅರ್ಥ ಆಗ್ತಿಲ್ಲ ಚಿನ್ನು. ಅಂದ್ರೆ ಅಣ್ಣಂಗೂ ಎನಿಮೀಸ್ ಇದ್ದಾರಾ, ಅಥವಾ ಅವಳಿಗೆ ಯಾರಾದ್ರೂ ಎನಿಮೀಸ್ ಇದ್ದಾರಾ, ಅಥವಾ ನನ್ನ ಎನಿಮೀಸ್ ಯಾರಾದ್ರೂ ನಾನು ಅನ್ಕೊಂಡು ಅವಳನ್ನ ಕಿಡ್ನಾಪ್. ಓ ಮೈ ಗಾಡ್, ನನಗೆ ಕನ್ಫ್ಯೂಸ್ ಆಗ್ತಿದೆ. ಚಿನ್ನು ಪ್ಲೀಸ್ ಏನಾದ್ರೂ ಮಾಡು ಚಿನ್ನು. ಆದಷ್ಟು ಬೇಗ ನಾವು ಕಂಡು ಹಿಡಿಬೇಕು. ಹತ್ತದಲ್ಲಿ ಸಿಕ್ಕಿದೆ ಚಿನ್ನು, ಪ್ಲೀಸ್. ಹಾಗಾದ್ರೆ ಅರ್ಚನಾ ನಮ್ಮ ಮಧ್ಯದಲ್ಲೇ ಎಲ್ಲೋ ಸುತ್ತಮುತ್ತನೇ ಇದ್ದಾಳೆ. ಅವಳನ್ನ ಹೇಗಾದ್ರೂ ಮಾಡಿ ನಾವು ಕಂಡುಹಿಡಿಬೇಕು. ಅದೇ ನಮ್ಮ ಮುಂದೆ ಇರೋ ದೊಡ್ಡ ಚಾಲೆಂಜ್ ಶಾಂತಿ. ಹೇ, ಹಾಗಾದ್ರೆ ಅಣ್ಣಂಗ್ ವಿಷಯ ತಿಳಿಸ್ಬಿಡೋಣ ಹೀಗಿದೆ ಅಂತ. ಹೇ ಬೇಡ ಶಾಂತಿ, ಬೇಡ. ಇಷ್ಟೊತ್ತು ನೀನ್ ಮಾತಾಡಿದ್ದಕ್ಕೂ ಈಗ ನೀನ್ ಮಾತಾಡ್ತಿರೋದಕ್ಕೂ ಸಂಬಂಧನೇ ಇಲ್ವೇ? ನೋಡ್ ಶಾಂತಿ, ಈ ವಿಷಯದಲ್ಲಿ ನೀನು ಆತರ ಪಡಬೇಡ. ಮೊದಲು ಆ ವ್ಯಕ್ತಿ ನೋಡಿದ್ದು ಅರ್ಚನಾನೇನಾ ಅಂತ ಮೊದಲು ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ. ಎಸ್. ಒಂದ್ ವೇಳೆ ಅವಳು ಅರ್ಚನೆನೇ ಆಗಿದ್ರೆ ಅವಳನ್ನ ಯಾರು ಕರ್ಕೊಂಡು ಹೋಗಿದ್ರು, ಯಾಕೆ ಕರ್ಕೊಂಡು ಹೋಗಿದ್ರು, ಅವಳಿಗೆ ಏನ್ ಅಪಾಯ ಇದೆ, ಇಷ್ಟು ದಿನ ಅವಳು ಎಲ್ಲಿದ್ಲು, ಸಡನ್ ಆಗಿ ಇವತ್ತು ಯಾಕೆ ಕಾಣಿಸ್ಕೊಂಡ್ಲು, ಇದೆಲ್ಲ ಪ್ರಶ್ನೆಗಳಿಗೂ ನಮಗೆ ಉತ್ತರ ಬೇಕು. ಇದೆಲ್ಲದಕ್ಕೂ ಉತ್ತರ ಆದ್ಮೇಲೆ, ಅವಳು ಸೇಫ್ ಆಗಿದ್ದಾಳೆ ಅಂತ ಗೊತ್ತಾದ್ಮೇಲೆ ಅವಾಗ ನಾವು ಯಜಮಾನ್ರಿಗೆ ಹೇಳೋಣ. ಯು ಆರ್ ರೈಟ್. ಅರ್ಚನನ್ನ ನಾವಿಬ್ರು ನೇರವಾಗಿ ನೋಡೋವರೆಗೂ ಅವಳು ಸುರಕ್ಷಿತವಾಗಿದ್ದಾಳೆ ಅಂತ ಗೊತ್ತಾಗೋ ತನಕ ಅಣ್ಣಂಗ್ ಮಾತ್ರ ಈ ವಿಷಯ ಹೇಳ್ಬಾರ್ದು. ಯಾವುದೇ ಕಾರಣಕ್ಕೂ ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ನಾವಿಬ್ರೇ ಡೀಲ್ ಮಾಡೋಣ. ಆಯ್ತು ಶಾಂತಿ. ಓಕೆ, ಖಂಡಿತ ಶಾಂತಿ. ಸರಿ, ಇವಾಗ ಮುಂದೆ ನಾವೇನ್ ಮಾಡೋದು? ಆ ವ್ಯಕ್ತಿ ಹತ್ರ ಹೋಗೋಣ. ನಾನು ನಿನ್ ಜೊತೆಲಿ ಬರ್ತೀನಿ. ಓಕೆ? ಯಾಕೋ ಮತ್ತೆ ತಮಾಷೆ ಮಾಡ್ತಿದ್ಯಾ? ಅವ್ರು ಚೆನ್ನಾಗಿರೋದು ನಿನಗೆ ಇಷ್ಟ ಇಲ್ವಾ? ಏನ್ ಮಾತಾಡ್ತಿದ್ಯಾ? ಅಲ್ಲ ಮತ್ತಿನ್ನೇನು, ನಿನ್ನ ಕರ್ಕೊಂಡೋಗಿ ನಿಲ್ಸಿದ್ರೆ ಅಷ್ಟೇ ಮುಗೀತು. ತಪ್ಪಂತ ಅಲ್ಲೇ ಬಿದ್ದೋಗ್ತಾನೆ. ಚಿನ್ನು, ಅದೆಲ್ಲ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಚಿನ್ನು. ಅವ್ರಿಗೆ ನಾನು ಎಕ್ಸ್ಪ್ಲೈನು ಮಾಡ್ತೀನಿ. ಆದ್ರೆ ಅರ್ಚನನ್ ನೋಡಿರೋ ಏಕೈಕ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿ ಮಾತ್ರ. ಅವ್ರ ಮುಖಾಂತರನೇ ನಾವು ಅರ್ಚನನ್ ಕಂಡುಹಿಡಿಬಹುದು. ನಮಗೀಗ ಬೇರೆ ದಾರಿ ಇಲ್ಲ ಅಲ್ವಾ ಚಿನ್ನು? ಸರಿ ಆಯ್ತು, ನಡಿ, ಇಬ್ರು ಇವಾಗ್ಲೇ ಹೋಗೋಣ. ನಡಿ. ಸಾರಿ ಮಂತ್ರ, ನನ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನು ಹೇಳಕ್ಕಂತಾನೆ ನಾನು ಮೆಸೇಜ್ ಮಾಡಿದೆ. ಬೇಕಾದ್ರೆ ನೀನು ನನ್ನ ನಂಬರ್ನ ಬ್ಲಾಕ್ ಮಾಡು. ನಾನು ನಿನ್ನ ಕಂಪ್ಲೀಟ್ ಆಗಿ ಮರ್ತ್ಬಿಟ್ಟಿದ್ದೀನಿ ಮಂತ್ರ. ಸಾರಿ ಮಂತ್ರ, ಟೇಕ್ ಕೇರ್, ಬಾಯ್. ಇವನು ಮಾಡಿಲ್ಲ ಅಂದ್ರೆ ಮತ್ತಿನ್ಯಾರು ಮಾಡಿರೋದು? ನನಗೂ ನಿಮ್ಮಿಬ್ರು ಮದ್ವೆ ನಿಂತೋಗೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಮಂತ್ರ. ಸುಶಾಂತ್, ಏನ್ ಅಷ್ಟೊಂದು ಟೆನ್ಷನ್ ಅಲ್ಲಿ ಹುಡುಕ್ತಿದ್ದೀರಾ? ಅದು ನಿನ್ನೆ ಒಂದು ಕೊಟೇಶನ್ ಮೇಲೆ ವರ್ಕ್ ಮಾಡಿದ್ದೆ. ಫೈಲು ಇಲ್ಲೆಲ್ಲೋ ತಂದಿಟ್ಟಿದ್ದೆ, ಕಾಣ್ತಾ ಇಲ್ಲ. ಅಯ್ಯೋ ಅಷ್ಟೇ ತಾನೆ, ನಾನು ಎತ್ತಿಟ್ಟಿದ್ದೀನಿ. ಇರಿ, ತರ್ತೀನಿ. ತಗೊಳ್ರಿ. ಸುಶಾಂತ್, ಅವತ್ತು ಆ ಕೊರಿಯರ್ ಹುಡುಗನ ಹೇಗೆ ಕಂಡಿಡಿದ್ರಿ? ಅದಾ CCTV ವೆಹಿಕಲ್ ನಂಬರ್ ಎಲ್ಲ ತಗೊಂಡ್ವಲ್ಲ,
ಆ ನಂಬರ್ನ ಚಿನ್ನುಗೆ ಕಳಿಸಿದ್ವಿ. ಚಿನ್ನುಗೆ ಆರ್ ಟಿ ಆಫೀಸಲ್ಲಿ ಅವ್ರ ಫ್ರೆಂಡ್ ಇದ್ದಾರಂತೆ. ಆ ನಂಬರ್ನ ಕಳಿಸಿ ಟ್ರೇಸ್ ಮಾಡಿಸ್ದ. ಸೊ ಸಿಂಪಲ್ ಆಗಿ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಲಾಯರ್ ಅಸಿಸ್ಟೆಂಟ್ ಸುಧೀರ್ ಕೂಡ ಅದೇ ಚಿನ್ನು ಹೆಸರು ಹೇಳಿದ್ದು. ಇಬ್ರು ಹೇಳ್ತಿರೋದು ಒಂದೇ ಹೆಸರು, ಚಿನ್ನು. ಮಂತ್ರ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಆ ಹುಡುಗ ಕೊರಿಯರ್ ಕೊಡ್ತಿದ್ನಲ್ಲ, ಅವನ ಏರಿಯಾ ನಮ್ಮ ಏರಿಯಾ ಎರಡು ಒಂದೇ ಅಲ್ವಾ? ಇಲ್ಲ, ಅವ್ರದ್ದು ಪಕ್ಕದ ಏರಿಯಾ. ಇಲ್ಲೇ 7th ಕ್ರಾಸ್ 2nd ಮೈನ್ ಫಸ್ಟ್ ಫ್ಲೋರಲ್ಲಿದೆ ಅವ್ರ ಮನೆ. ನಾವಿಬ್ರು ಅಲ್ಲಿ ಹೋಗಿದ್ವಲ್ಲ, ಅಲ್ಲಿ ನೋಡಿದ್ವಿ, ಒಂದು ಗಾಡಿ ನಿಂತಿತ್ತು. ಮೇ ಬಿ ಅದೇ ಮನೆ ಅಂತ ಅನ್ಕೊಂಡು ಫಸ್ಟ್ ಫ್ಲೋರ್ಗೆ ಹೋದ್ವಿ. ಹೌದು, ಇವಾಗ ಈ ಪ್ರಶ್ನೆ ಯಾಕೆ ಕೇಳ್ತಿದ್ಯಾ ನೀನು? ಹಾಗೆ ಕ್ಯೂರಿಯಾಸಿಟಿ ಕೇಳಿದೆ. ಮಂತ್ರ, ಮತ್ತೆ ಹುಡುಗನ್ನ ಇದೇ ವಿಷಯಕ್ಕೆ ಅಂತ ಎಳ್ದಾಡಕ್ ಶುರು ಮಾಡ್ಬೇಡ. ಹೋಗ್ರಿ, ನಾನು ಯಾಕೆ ಅದೆಲ್ಲ ಮಾಡ್ಲಿ? ನೀನ್ ನಂಬಕ್ಕಾಗಲ್ಲ, ನೀನ್ ಬಲೆ ಡೇಂಜರ್ ಇದೆಯಾ ನೀನು. ನನಗೇನ್ ಬೇರೆ ಕೆಲಸ ಇಲ್ವಾ? ಆಯ್ತು, ಓಕೆ, ನಂಗೆ ಟೈಮ್ ಆಗ್ತಿದೆ, ಹೋಗ್ಬರ್ತೀನಿ, ಬಾಯ್. ಚಿನ್ನು ಹೆಸರು ಎರಡೆರಡು ಕಡೆ ಬರ್ತಿದೆ. ಇದಕ್ಕೊಂದು ಎಂಡ್ ಸಿಗ್ಬೇಕು ಅಂದ್ರೆ ಆ ಕೊರಿಯರ್ ಬಾಯ್ನ ಹೋಗಿ ಹುಡುಕಿ ಮೀಟ್ ಮಾಡಲೇಬೇಕು. ಈ ನನ್ನ ಮಗ ಎಲ್ಲಿದ್ದಾನೋ ಏನೋ.